ಮಾತಾಡ್ಬೇಕಂದಾಗ ಮೋಸ್ಟ್ಲಿ ಸಮಯ ಸಾಕಾಗೋದಿಲ್ಲ ಸರ್. 5 ನಿಮಿಷ ಮಾತಾಡಿ 10 ನಿಮಿಷ ಮಾತಾಡಿ ಅಂದ್ರೆ ಭಾರಿ ಕಷ್ಟ. ಹಾಗಾಗಿ ಅವರ ಬಗ್ಗೆ ಹೆಚ್ಚು ಮಾತಾಡೋದಿಲ್ಲ. ಕೇಳಿದರೆ ಎಷ್ಟು ಕೊಡ್ತೀರಿ ಸಮಯ ಅಂತ ಗೊತ್ತು. ಒಬ್ಬ ಅಧ್ಯಾಪಕನಾಗಿ ಪ್ರಾಂಶುಪಾಲನಾಗಿ ಸಾಯಂಕಾಲ 4 ಗಂಟೆ 10 ನಿಮಿಷಕ್ಕೆ ಮೈಕನ ಮುಂದೆ ನಿಂತರೆ ಎಷ್ಟೊತ್ತು ನಿಲ್ಬೇಕು ಅಂತ ಚೆನ್ನಾಗಿ ಗೊತ್ತು. ಅಷ್ಟೇ ಹೊತ್ತು ನಿಲ್ತೀವಿ. 2 ವಿಷಯ ಮಾತಾಡ್ಬೇಕಾಗುತ್ತೆ. ಒಂದು ಕಾಂಪಿಟೇಷನ್ಸ್ ಬಗ್ಗೆ, ಇನ್ನೊಂದು ಯೂತ್ ಡೇ ನಾವು ಮಾಡ್ತೀವಿ. ಈ ಸಂದರ್ಭದಲ್ಲಿ ಅವರಿಗೆ ಒಂದೊಂದು ನೋಡಿ ನಮನವನ್ನು ಕೂಡ ಸಲ್ಲಿಸಬೇಕಾಗುತ್ತೆ. ಸ್ಪರ್ಧೆ ಎಂಬುದು ವಿಶ್ವದಲ್ಲಿ ಇದ್ದೇ ಇದೆ. ಇಂದಿನ ಯುಗ ಸ್ಪರ್ಧಾತ್ಮಕ ಯುಗ. ಕಾಲೇಜಿನಲ್ಲಿದ್ದಂಥ ಎಲ್ಲ ಲೀಡರ್ಸ್ಗಳು ಮುಂದೆ ಇದ್ದಾರೆ. ನಮ್ಮ ಮುಂದೆ ಇರುವ ಸವಾಲು ಕೂಡ ಅದೇ ಸ್ಪರ್ಧೆ. ಒಂದಿಷ್ಟು ಸಂಸ್ಥೆಗಳು, ಒಂದಿಷ್ಟು ಬೇರೆ ಬೇರೆ ರೀತಿಯಲ್ಲಿ ಒಳ್ಳೆ ನಾಯಿಕೋಡೆಗಳಿಂದ ಬರುವಂತಹ ಸಂಸ್ಥೆಗಳ ಮಧ್ಯದಲ್ಲಿ ನಮ್ಮ ಸಂಸ್ಥೆಯನ್ನು ಕೂಡ ಗಟ್ಟಿಯಾಗಿ ಬೆಳೆಸಬೇಕಾಗಿದ್ರೆ ಸಾಕಷ್ಟು ಸವಾಲುಗಳು ನಮ್ಮ ಮುಂದೆ ಬರುತ್ತೆ. ವಿದ್ಯಾರ್ಥಿಗಳೇ, ನೀವು ಇವತ್ತು ಬಂದಿರೋದು ಒಂದು ಸವಾಲನ್ನ ಮುಂದೆ ಇಟ್ಟುಕೊಂಡು, ಅದು ಏನಂದ್ರೆ ಈಗ ಮಾತು ಬಂತು ಕಮ್ಯುನಿಕೇಶನ್ ಅಂತ. ನೀವೊಬ್ಬರು ಲೀಡರ್ ಆಗಬೇಕು ಅಂತ ಬಂದಿದ್ದೀರಾ. ಅದಕ್ಕೆ ಬೇಕಾದ 10 ಹಲವು ಸ್ಕಿಲ್ಗಳಲ್ಲಿ ಅತಿ ಮುಖ್ಯವಾದ ಒಂದು ಸ್ಕಿಲ್, ಒಂದು ಕೌಶಲ, ಅದು ಸಂವಹನ. ಮಾತನಾಡೋದಲ್ಲ, ಸಂವಹನ ಕಲೆ. ಅದನ್ನ ಸರಿಯಾಗಿ ನೀವು ಮಾಡ್ತಾ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿಕೊಂಡು ಇಲ್ಲಿ ಬಂದಿದ್ದೀರಿ. ಮತ್ತೆ ಕೆಲವರು ಅದರಲ್ಲಿ ಜಯಿಸಿರ್ಬೋದು, ಆದ್ರೆ ಯಾರೂ ಸೋಲಿಲ್ಲ. ಒಂದು ನೆನಪಿಟ್ಟುಕೊಳ್ಳಿ, ಸ್ಪರ್ಧೆಯಲ್ಲಿ ಭಾಗವಹಿಸಿದ ನಂತರ ಸೋಲೋದಿಲ್ಲ. ಗೆಲ್ಲುವವರು ಕೆಲವರು ಮಾತ್ರ. ಅದರ ಅರ್ಥ ಮಿಕ್ಕವರೆಲ್ಲ ಸೋತಿದ್ದಾರೆ ಅಂತ ಅಲ್ಲ. ದ ಪಾರ್ಟಿಸಿಪೇಷನ್ ಇಟ್ಸೆಲ್ಫ್ ಈಸ್ 50% ಡನ್. ಅದ್ರಲ್ಲಿ 50% ನಮ್ಮ ಕೆಲಸ ಮುಗಿಯಿತು. ಪಾರ್ಟಿಸಿಪೇಷನ್ ನಾವು ವಿನ್ ಆಗಿ ಆಯ್ತು. ಇನ್ನು 50% ಇರುವುದು ಯಾರೋ ಒಂದಿಬ್ರು ವಿನ್ ಆಗೋದು. ಹಾಗಾಗಿ ಭಾಗವಹಿಸೋದೇ ಮುಖ್ಯವಾಗಿರುತ್ತೆ. ಭಾಗವಹಿಸಿದ್ನ ನಾನು ವಿನ್ ಆದೆ. ಇವತ್ತು ಜಯಿಸಿಲ್ಲ ಅಂದ್ರೆ ಅದರ ಅರ್ಥ ನಾಳೆ ಜಯಿಸೋದಿಲ್ಲ ಅಂತಲ್ಲ. ಖಂಡಿತ ನಾಳೆ ಜಯಿಸ್ತೀನಿ. ಎಲ್ಲ ಕಡೆಯಲ್ಲೂ ನಾವು ನೋಡ್ತೀವಿ, ಯಾವುದನ್ನು ನಾವು ಜೀವನದಲ್ಲಿ ಅನುಸರಿಸಿದ್ರು ಕೂಡ ಮತ್ತೆ ಮತ್ತೆ ಅದನ್ನ ಮೆಲುಕು ಹಾಕ್ತಾನೆ ಇರಬೇಕು. ಹಾಗಾಗಿ ಮೆಲುಕು ಹಾಕುತ್ತಾ ಕೆಲವು ಸಂದರ್ಭದಲ್ಲಿ ಅದನ್ನ ಕೆಲವು ಗುರುತಿಸಬಹುದು. ಇದು ಪ್ರೈಸ್ ಸಿಕ್ಕಿದೆ ಅಂದ್ರೆ ನೋಡಿ, ದಯವಿಟ್ಟು ತಿಳ್ಕೊಳ್ಳಿ, ಅದು ನಿಮ್ಮಿಂದಾಗಿ ಅಲ್ಲ ಅಂತ ನನಗೆ ಕೆಲವು ಟೈಮ್ ಅನಿಸುತ್ತೆ. ಅದು ಜಡ್ಜಸ್ಸಿನ ಪರ್ಸೆಪ್ಷನ್ ಮೇಲೆ ಇರುತ್ತೆ. ಅವರು ಆ ರೀತಿ ನೋಡಿದ್ದಕ್ಕೆ ಪ್ರೈಸ್ ಬಂದಿರಬಹುದು. ಆದ್ರೆ ನಾನು ಕೊಟ್ಟಂತ ನನ್ನ ಪ್ರೆಸೆಂಟೇಷನ್ ಏನಿತ್ತೋ ಅದು ಫಸ್ಟ್ ಪ್ರೈಸ್ಗೆ ಯೋಗ್ಯವಾಗಿತ್ತು. ಹಾಗಾಗಿ ಫೀಲ್ ದ್ಯಾಟ್ ಅಂಡ್ ಬಿ ಪ್ರೌಡ್. ನಾನು ಚೆನ್ನಾಗಿ ಕೊಟ್ಟಿದ್ದೇನೆ, ಅವರಿಗೆ ಅದು ಏನೋ ಬೇರೆ ರೀತಿ ಕಂಡಿರಬಹುದು. ಪ್ರೈಸ್ ಕೊಟ್ಟಿಲ್ಲ ಅಂದ್ರೆ ನನಗೆ ಪ್ರೈಸ್ ಸಿಕ್ಕಿಲ್ಲ ಅಂತ ಅಲ್ಲ. ವಿವೇಕಾನಂದರು ಹೇಳ್ತಾರೆ ಎಲ್ಲ ಸಂದರ್ಭದಲ್ಲಿ ಕೂಡ, ನನ್ನ ಬಗ್ಗೆ ನನಗೆ ಕೀಳರಿಮೆ ಅಂದ್ರೆ ಅದು ಸಾವಿಗಿಂತಲೂ ಕೆಟ್ಟದ್ದು ಅಂತ. ಯಾವತ್ತೂ ಅದು ಮಾಡಬೇಡ. ಏನೇ ಇದ್ರೂ ಕೂಡ ನನ್ನ ಬಳಿಗೆ ಕೀಳರಿಮೆ ಇಟ್ಕೊಳ್ಬೇಡ. ನೀನು ಎಲ್ಲ ಮಾಡಬಲ್ಲೆ. ಹೇಳ್ತಾರಲ್ವಾ, ಎದ್ದೇಳು. ಅಲ್ಲಿಂದಲೇ ಶುರು ಮಾಡ್ತೀವಿ ನಾವು. ವಿವೇಕಾನಂದರ ಗುರಿ ಮುಟ್ಟುವ ತನಕ ಅಂದ್ರೆ ಗೊತ್ತಿಲ್ಲ, ಇವತ್ತು ಮುಟ್ಟಿರೋದು ಗೊತ್ತಿಲ್ಲ, ಎಲ್ಲಿವರೆಗೆ ರೀಚ್ ಆಗೋದಿಲ್ವೋ ಅಲ್ಲಿವರೆಗೆ ನೀನು ನಿರಂತರ ಪ್ರಯತ್ನ ಮಾಡ್ತಾ ಇರು. ನಿರಂತರ ಪ್ರಯತ್ನ ಮಾಡ್ತಿರು, ಬಿಟ್ಟು ಹಾಕಬೇಡ. ಖಂಡಿತ ಒಂದಲ್ಲ ವಿನ್ ಆಗ್ತೀಯ. ಈ ದಾರಿಯಲ್ಲಿ ಮುಂದೆ ಹೋಗ್ಬೇಕಾಗಿದ್ರೆ ಕೆಲವು ವಿಷಯಗಳನ್ನ ನಾವು ನಮ್ಮದಾಗಿಸ್ಕೊಳ್ಬೇಕಾಗತ್ತೆ. ನಾವು ಹೆಚ್ಚಾಗಿ ಕಂಪೇರ್ ಮಾಡ್ತೀವಿ. ಅವ ಹಾಗೆ ಇವ ಹೀಗೆ ಅಂತ ನೋಡ್ತೀವಿ. ಆದ್ರೆ ಕಂಪ್ಯಾರಿಸನ್ ಎಲ್ಲ ಸಂದರ್ಭದಲ್ಲಿ ಒಳ್ಳೇದಲ್ಲ. ನಿನ್ನನ್ನ ನೀನು ನೋಡ್ಕೋ. ಇನ್ನೊಬ್ಬರ ಬಗ್ಗೆ ಅನಾವಶ್ಯಕವಾಗಿ ಚಿಂತನೆ ಮಾಡಬೇಡ. ನೆಗೆಟಿವ್ ಅಂತೂ ನೋಡೋದೇ ಬೇಡ. ನೀನು ಪಾಸಿಟಿವ್ ಆಗಿರು, ನೀನು ಚೆನ್ನಾಗಿರು. ನಿನ್ನ ಏನು ಸ್ಟ್ರೆಂತ್ ಇದೆ, ನಿನ್ನಲ್ಲಿ ಏನು ಪ್ರತಿಭೆ ಇದೆ, ಅದನ್ನ ಕೊನೆ ತನಕ ಎಲ್ಲಿವರೆಗೆ ಆಗುತ್ತೋ ಅಲ್ಲಿವರೆಗೆ ಅದನ್ನು ಕೊಡ್ತಾ ಹೋಗು. ಬಾಕಿದವರು ಏನು ಮಾಡಲಿ, ಯಾಕೆ ನಮ್ಗೆ ಅದ್ರ ಬಗ್ಗೆ ಯೋಚನೆ. ಹಾಗಾಗಿ ಇಲ್ಲಿ ಬಂದ ನೀವುಗಳು ಎಲ್ಲರೂ ಕೂಡ ಅದನ್ನು ಕೊಡೋದಕ್ಕೆ ಬಂದಿದ್ದೀರಾ ಮತ್ತು ನಿರಂತರವಾಗಿ ಕೊಡ್ತೀರಾ. ಯು ಆರ್ ದ ಬೆಸ್ಟ್ ಇನ್ ದಿಸ್ ವರ್ಲ್ಡ್. ಇಫ್ ಸಮ್ವನ್ ಈಸ್ ಬೆಸ್ಟ್, then that is you and you and you only. ಯಾರಾದರೂ ಚೆನ್ನಾಗಿದ್ರೆ ಅದು ನಾನೇ. ಯಾಕೆ ನಾನು ಆಗಬಾರ್ದು? ನನ್ನ ಕನಸುಗಳು, ನನ್ನ ಡ್ರೀಮ್ಸ್ ಇರ್ಬೋದು, ನನ್ನ ಟ್ಯಾಲೆಂಟ್ಸ್ ಇರ್ಬೋದು, ನನ್ನ ಸಾಮರ್ಥ್ಯ ಇರ್ಬೋದು, ಅದು ನನ್ನ ದೃಷ್ಟಿಯಲ್ಲಿ ಎಲ್ಲಕ್ಕಿಂತಲೂ ದೊಡ್ಡದು. ಅದನ್ನ ಮಾಡ್ತೀನಿ, ಮಾಡಿ ತೋರಿಸ್ತೀನಿ. ಯಾರು ಹೇಗೆ ಬೇಕಾದ್ರೂ ಇರಲಿ. ಇದನ್ನ ಯುವಕರು ನಿಮ್ಮದಾಗಿಸ್ಕೊಳ್ಳಿ. ವಿನ್ ಆಗ್ತೀರಿ, ಲೈಫ್ ಅಲ್ಲಿ ವಿನ್ ಆಗ್ತೀರಿ. ಸಕ್ಸಸ್ ಖಂಡಿತ ಬರುತ್ತೆ. ಬಟ್ ಸಕ್ಸಸ್ ಅಲ್ಲಿ ಎಲ್ಲೋ ಒಂದ್ ಕಡೆ ಹೇಳ್ತಾರೆ ಅವರು, ವಿವೇಕಾನಂದರು ಹೇಳ್ತಾರೆ,
ಸತ್ಯ ಮತ್ತು ಸಕ್ಸಸ್ ಇದು ಎರಡು ಹೊಂದಾಣಿಕೆ ಆಗೋದಿಲ್ಲ ಅಂತ. ಇಫ್ ಯು ಆರ್ ಟ್ರೂತ್ಫುಲ್, ಆಗ ಕೆಲವು ಟೈಮಲ್ಲಿ ನೀವು ನಿಮ್ಮ ಕಂಫರ್ಟ್ಸ್, ನಾವು ಏನು ಸಕ್ಸಸ್ ಆಗ್ತೀವಿ ಕೆಲವು ಟೈಮಲ್ಲಿ ಆ ಕಂಫರ್ಟ್ಸ್ ಏನಿದೆಯೋ ಅದನ್ನ ನಾವು ದೂರ ಇಡಬೇಕಾಗತ್ತೆ. ಕಂಫರ್ಟ್ಸಿಗೆ ಅಂಟುಕೊಂಡ್ರೆ ನಾವು ಲೈಫಲ್ಲಿ ಸಕ್ಸಸ್ ಆಗೋದಕ್ಕೆ ಆಗೋದಿಲ್ಲ. ವಿವೇಕಾನಂದರದೇ ಮಾತು, ನನ್ನ ಮಾತಲ್ಲ. ನಾನು ಎಲ್ಲ ಕಳ್ಳತನ ಮಾಡಿ ಹೇಳ್ತಿರೋದು ನಿಮ್ಮ ಮಾತ್ರ, ನನ್ನ ಮಾತುಗಳು ಏನು ಅಲ್ಲ. ಅಲ್ಲಿ ಇಲ್ಲಿ ಓದಿದ್ದು ಅಲ್ಲಿ ಇಲ್ಲಿ ಖಂಡಿತನ ನಿಮ್ಮ ಮುಂದೆ ಇಡುವಂಥದ್ದು. ಆ ಥರ ಮಾಡಿ ಸತ್ಯವಂತರಾಗಬೇಕು, ಲೈಫಲ್ಲಿ ನಾವು ಸಕ್ಸಸ್ ಆಗ್ತೀವಿ. ಒಂದು ಉದಾಹರಣೆ ಕೊಟ್ಟು ಹೆಚ್ಚು ಮಾತಾಡೋದಿಲ್ಲ. ಇವತ್ತು ಯಾರೋ ಒಂದು ಮೆಸೇಜ್ ನನಗೆ ಬೆಳಿಗ್ಗೆ ಕಳಿಸಿದ್ರು, ವರ್ಲ್ಡ್ ಯೂತ್ ಡೇ, ವರ್ಲ್ಡ್ ಅಂತ ಹೇಳ್ತೀನಿ, ಇಂಡಿಯನ್ ಅಂತ ಹೇಳೋದಿಲ್ಲ. ಅವ್ರು ಕಳಿಸ್ತಾ ಹೇಳಿದ್ರು, ಸಕ್ಸಸ್ ನಮ್ಮ ಮುಂದೆ ಯಾರು ಇರ್ತಾರೆ. ಒಬ್ರು ಯಾರೋ ಒಂದು ಫಿಲ್ಮ್ ಅಲ್ಲಿ ಆಕ್ಟಿಂಗ್ ಮಾಡಿದ್ರೆ, ಎಲ್ಲೋ 1 ತಿಂಗಳು 2 ತಿಂಗಳು ಮಾಡಿದ್ರೆ ಕೋಟಿ ಗಟ್ಟಲೆ ಹಣ ಸಂಪಾದನೆ ಮಾಡ್ತಾರೆ. ಯಾರೋ ಒಬ್ಬ ಕ್ರಿಕೆಟರ್ ಒಂದು ಮ್ಯಾಚ್ ಅಲ್ಲಿ ಆಟ ಆಡ್ತಾ ಸಂಭಾವನೆ ನಾವು IPL ಅಲ್ಲಿ ನೋಡ್ತಿದ್ದೀವಿ, ಕೋಟಿ ಗಟ್ಟಲೆ ಇದೆ. ಯಾವೊಬ್ಬ ಪೊಲಿಟಿಷಿಯನ್ ಇದ್ದಾನೆ, ಪೊಲಿಟಿಕಲ್ ಆಗಿ ಒಬ್ಬ ಲೀಡರ್ ಆಗಿದ್ರೆ ದಿನಕ್ಕೆ ಗೊತ್ತು, ಮೊನ್ನೆ 350-400 ಕೋಟಿ ರೂಪಾಯಿ ಅದು ಕ್ಯಾಶ್ ಅನ್ನ ಹೇಳ್ತಾರೆ ನಮ್ಮ ಇಡಿಯವರು, ಕೋಟಿಯಲ್ಲಿ ಲೆಕ್ಕ ಹಾಕ್ತಾರೆ. ಆದ್ರೆ ನಮ್ಮ ವಿಜ್ಞಾನಿಗಳು ಅದು ಚಂದ್ರಯಾನ ಚಂದ್ರಯಾನ ಕಡೆ ಸಂದರ್ಭದಲ್ಲಿ ಕೂಡ ವಿಜ್ಞಾನಿಗಳು ತಗೊಳ್ಳೋ ಸಂಬಳ ಅವರು ಕೋಟಿ ನೋಡ್ಬೇಕಾಗಿದ್ರೆ ಜೀವನ ಪೂರ್ತಿ ಕೆಲಸ ಮಾಡಬೇಕು. ನಾವು ಪಬ್ಲಿಕ್ ಅಲ್ಲಿ ಅವರನ್ನ ಹೀರೋ ಆಗಿ ನೋಡೋದಿಲ್ಲ. ನಮಗೆ ಹೀರೋ ಆಗಿರೋದು ಯಾರು ಅಂದ್ರೆ ಈ ಕೋಟಿಯಲ್ಲಿ ಸಂಪಾದನೆ ಮಾಡ್ತಾರಲ್ಲ, ಶಾರ್ಟ್ಕಟ್ ಅಲ್ಲಿ ಹೋಗ್ಬಿಟ್ಟು ಅವರೇ. ಆದ್ರೆ ನಿಜವಾಗಿ ವಿವೇಕಾನಂದರ ದೃಷ್ಟಿಯಲ್ಲಿ ಅವರು ಲೀಡರ್ಸ್ ಅಲ್ಲ, ಲೀಡರ್ಸ್ ನೀವು. ಖಂಡಿತ ಅವರನ್ನ ನೋಡ್ಕೊಳ್ಬೇಕು. ಸೊ ಈ ತರದ ಮಾತು ವಿವೇಕಾನಂದ ನಮಗೆ ಯಾಕೆ ಬೇಕು ಅಂದ್ರೆ ಈ ತರ ನಮ್ಮನ್ನ ಒಂದು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಸ್ವಾಮೀಜಿ ಅಂತ ಈಸ್ ನಾಟ್ ಎ ಮಾಂಕ್, ನಾವು ಸನ್ಯಾಸಿ ಅಂತ ಹೇಳ್ತೀವಿ. ಒಂದು ನ್ಯಾಸ ಅಂದ್ರೆ ಒಂದು ಪ್ಲಾಟ್ಫಾರ್ಮ್, ಸರಿಯಾದ ಪ್ಲಾಟ್ಫಾರ್ಮ್ ಅನ್ನ ತನಗೆ ಹಾಕೊಂಡು ಜನರ ಮುಂದೆ ಬಂದವರು. ಅವರಿಗೆ ಏನು ಸಣ್ಣ ಪ್ರಾಯದಲ್ಲಿ 63ರಲ್ಲಿ ಹುಟ್ಟಿದ್ರು, 1863, ನಾನು 1963 ಹುಟ್ಟಿರೋದು. ಅವರೊಟ್ಟಿಗೆ ಕಂಪೇರ್ ಮಾಡೋದಕ್ಕೆ ನಾವು ಕ್ಷುಲ್ಲಕ ಏನೂ ಅಲ್ಲ. ಆದ್ರೆ 63 ಹುಟ್ಟಿ 83 ಬಂದಾಗ 93 ಬಂದಾಗ ಚಿಕಾಗೋಗೆ ಹೋಗಿದ್ರು ಕೂಡ 83 ಗ್ರಾಜುಯೇಷನ್. ದೊಡ್ಡ ಫ್ಯಾಮಿಲಿಯಲ್ಲಿ ಹುಟ್ಟಿದವರು. ಏನೋ ವಿವೇಕಾನಂದರು ಬಡತನದಲ್ಲಿ ಹುಟ್ಟಿದವರು ಏನಲ್ಲ, ಒಳ್ಳೆ ಅರಿಸ್ಟೋಕ್ರಾಟ್ ಫ್ಯಾಮಿಲಿಯಲ್ಲಿ ಹುಟ್ಟಿದವರು. ತಂದೆಯವರು ಉನ್ನತ ಹುದ್ದೆಯಲ್ಲಿದ್ದವರು ಕಲ್ಕತ್ತಾದಲ್ಲಿ. ಆಮೇಲೆ ಒಳ್ಳೆ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದವರು ವಿವೇಕಾನಂದರು. ವಿದ್ಯಾಭ್ಯಾಸ ಮಾಡ್ತಾ ಕೂಡ ಕಲ್ಕತ್ತಾದಲ್ಲಿ ಒಂದು ಕ್ರಿಶ್ಚಿಯನ್ ಕಾಲೇಜಲ್ಲಿ ಓದಿರ್ಬೇಕಾಗಿದ್ರೆ ಎಂಟ್ರೆನ್ಸ್ ಅಲ್ಲಿ ಕೂಡ ಅತಿ ಉನ್ನತ ಹುದ್ದೆಯಲ್ಲಿ ಅವ್ರ ಎಂಟ್ರೆನ್ಸ್ ಎಕ್ಸಾಮ್ ಅನ್ನು ಪಾಸ್ ಮಾಡ್ತಾರೆ. ಅಲ್ಲಿ ಫಿಲಾಸಫಿ ಇರ್ಬೋದು, ಲಿಟ್ರೇಚರ್ ಇರ್ಬೋದು, ಇಂಡಿಯನ್ ಇಥಾಸ್ ಏನಿದೆಯೋ ಅದನ್ನ ಇರ್ಬೋದು, ಇಂಥ ವಿಷಯಗಳನ್ನ ತಗೊಂಡು BA ಮಾಡ್ತಾರೆ ಅವರು. ಅನಂತರ ಕೂಡ ಬರೀ ಇಂಡಿಯನ್ ಫಿಲಾಸಫಿ ಮಾತ್ರ ಅಲ್ಲ, ವೆಸ್ಟರ್ನ್ ಫಿಲಾಸಫಿಯನ್ನು ಓದ್ತಾರೆ. ವಿವೇಕಾನಂದರು ಯಾಕೆ ಅಷ್ಟು ತೀರ, ಅವ್ರ ಮುಖ ನೋಡಿ ಒಂದು ಪ್ರಭಾವ ಇದೆ ಮುಖದಲ್ಲಿ. ಯಾಕೆ ಅಂದ್ರೆ ಅಷ್ಟು ಗಟ್ಟಿಯಾಗಿದ್ದಾರೆ. ಗಟ್ಟಿಯಾಗಿರೋದಂದ್ರೆ ಮಾತಲ್ಲ, ಅಷ್ಟು ತಿಳ್ಕೊಂಡಿದ್ದಾರೆ. ಎಲ್ಲವನ್ನು ಅರಗತ ಮಾಡಿ, ಇಂಡಿಯನ್ ಫಿಲಾಸಫಿ ಇರ್ಬೋದು, ವೆಸ್ಟರ್ನ್ ಫಿಲಾಸಫಿ ಇರ್ಬೋದು, ಎಲ್ಲವನ್ನು ಅರಗತ ಮಾಡಿ ಕೊಡ್ತವರು. ಅವರನ್ನ ಪ್ರಶ್ನಿಸುವುದು ಕಷ್ಟ. ಪ್ರಪಂಚದಲ್ಲಿ ಶಿಕಾಗೋಕ್ಕೆ ಹೋದಾಗ ಕೂಡ ನಿಮ್ಗೆ ಗೊತ್ತಿದೆ, ಅಲ್ಲಿ ಆ ವರ್ಲ್ಡ್ ಏನೋ ರಿಲಿಜಿಯನ್ ಪಾರ್ಲಿಮೆಂಟ್ ಏನಾಗಿತ್ತೋ ಅಲ್ಲಿ ಹೋಗಿ ಮಾತನಾಡಬೇಕಾಗಿದ್ರೆ ವೆಸ್ಟರ್ನ್ ಕಂಟ್ರೀಸ್ಗೆ ಇಂಡಿಯಾದ ಬಗ್ಗೆ ಕೀಳರಿಮೆ ಇತ್ತು. ನಾವು ಮೊದಲೇ ಬ್ರಿಟಿಷರ ಅಡಿಯಾಳಾಗಿ ಕೆಲಸ ಮಾಡ್ತಿದ್ದವ್ರು ನಾವು. ಅದು ಇಂಡಿಯಾ ಅಂದ್ರೆ ಇಟ್ಸ್ ಎ ಬ್ಲಾಕ್ ಕಂಟ್ರಿ. ಇಂಡಿಯನ್ ಕಲ್ಚರ್ ಇಟ್ಸ್ ಎ ಬ್ಲಾಕ್ ಡಾರ್ಕ್. ಸತತ ಪ್ರಯತ್ನ ಮಾಡಿದ್ದಾರೆ ಭಾರತಕ್ಕೆ ಬಂದು ಕೂಡ ನಮ್ಮ ಕಲ್ಚರ್ ಅನ್ನ ಅದು ಡಾರ್ಕ್ ಅಂತ ತೋರಿಸುವಂತ ಪ್ರಯತ್ನ ಅಲ್ಲಿ ಇತ್ತು. ಆದ್ರೆ ವಿಶ್ವದ ರಿಲಿಜಿಯನ್ಗಳ ಮಧ್ಯದಲ್ಲಿ ಕೂಡ ಭಾರತದ ಒಂದು ರಿಲಿಜಿಯನ್ ಅನ್ನ, ನಮ್ಮ ದೇಶದ ಒಂದು ಧರ್ಮ, ಇಂಡಿಯನ್ ರಿಲಿಜಿಯನ್ ಅಂತ ಹೇಳ್ತೀನಿ ನಾನು, ಅದನ್ನ ಕೊಂಡೋಗಿ ಶಿಕಾಗೋದಲ್ಲಿ ಹೋಗಿಬಿಟ್ಟು ಅದರ ಬೇರೆ ಎಲ್ಲ ಧರ್ಮಗಳ ಮಧ್ಯದಲ್ಲಿ ಕೂರಿಸಿ ನೋಡಿ ನಾವು ಕೂಡ ಗಟ್ಟಿಯಾಗಿದ್ದೇವೆ ಅಂತ ಗಟ್ಟಿಯಾಗಿ ಹೇಳಿದವರು ಪ್ರಥಮ ಬಾರಿಗೆ ವಿವೇಕಾನಂದರು. ಅಷ್ಟು ಹೇಳ್ಬೇಕಾಗಿದ್ರೆ ಸಣ್ಣ ಕೆಲಸ ಏನಲ್ಲ. ನಾನು ಕತೆ ಹೇಳಲಿಕ್ಕೆ ಹೋಗೋದಿಲ್ಲ, ಬೇಕಾದಷ್ಟು ಮಾತಾಡಬಹುದು. ಅದು ವಿವೇಕಾನಂದರು. ಸನ್ಯಾಸಿ ಅಂತ ನನಗೆ ಯಾವತ್ತು ನಂಬೋದಿಲ್ಲ. ಧೀಮಂತ ವ್ಯಕ್ತಿತ್ವ, ಆಗರ್ಭ ಪಂಡಿತರು. ಯಾವ ವಿಷಯ ಬೇಕಿದ್ರೆ ತಗೊಳ್ಳಿ, ಅಷ್ಟು ಪಾಂಡಿತ್ಯ ಇರುವ ಕಾರಣ ಅವರಲ್ಲಿ ಆ ಒಂದು ಪ್ರತಿಭೆ, ಯಾರನ್ನು ಕೂಡ ಇದನ್ನೆಂತ ಮಾತನಾಡುವಂತ, ಡಿಬೇಟ್ ಮಾಡುವಂತ ಶಕ್ತಿ ವಿವೇಕಾನಂದರಿಗಿತ್ತು.
ಅಂತ ವ್ಯಕ್ತಿತ್ವ ಇವತ್ತು ನಮ್ಮ ಮುಂದೆ ಇಲ್ಲ. ಅದೇ ನಮ್ಮ ದೌರ್ಭಾಗ್ಯ. ಇವತ್ತು ಮತ್ತೆ ನಾವು ಅವರು ಮಾಡಿಕೊಟ್ಟು ಅವ್ರು ಹೇಳಿದ್ರು ಕೊನೆಗೆ ಹೋಗುವಾಗ, ನೀವು ಅವರ ಸಾವಿನ ಬಗ್ಗೆನೂ ಕಥೆ ಇದೆ. ಅವರು ಸತ್ತಿದ್ದೇವೆ ಅಂದ್ರೆ ಅವರೇ ಇನ್ವೈಟ್ ಮಾಡ್ಕೊಂಡಿರೋದು. ಧ್ಯಾನದ ಸ್ಥಿತಿಯಲ್ಲಿ ಇದ್ದುಕೊಂಡೇ ಸತ್ತವರು. ಧ್ಯಾನ ಮಾಡ್ತಾನೆ ಅವರ ಆಮೇಲೆ ಮೆಡಿಕಲ್ ರಿಪೋರ್ಟ್ ಬಂತು, ತಲೆಯಲ್ಲಿದ್ದಂತ ಆ ವೇನ್ಸ್ ಇರ್ಬೋದು, ಅದೇನೋ ಬಸ್ಟ್ ಆಗಿತ್ತಂತೆ, ಆಗಿತ್ತಂತೆ, ಹೀಗಾಗಿತ್ತಂತೆ, ಅದೆಲ್ಲ ನಾವು ಹೇಳೋದು. ಅವರ ತಲೆಯಲ್ಲಿ ಹೇಳೋದು ನಮ್ಗೆ ಗೊತ್ತಿಲ್ಲ. ಆದ್ರೆ ಆ ಹಿಂದವರು ಹೇಳಿದ್ರು, ನಾನು ಹೋದ್ಮೇಲೆ ನಾನೇನು ಮಾಡಿದ್ದೇನೋ ಆ ವಿಚಾರಗಳನ್ನು ನೀವು ಮುಂದುವರಿಸಿ ಅಂತ ಅವರು ಆಶ್ರಮ, ರಾಮಕೃಷ್ಣ ಆಶ್ರಮ ಮಠ ಮಾಡಿದ್ರು. ಅದರ ಮುಖಾಂತರ ಇದನ್ನು ಪಸರಿಸುವ ಪ್ರಯತ್ನ ಮಾಡ್ತಾ ಇದ್ರು. ಇವತ್ತು ಕೂಡ ನಮ್ಮ ಮುಂದೆ ಅವರು ಜೀವಂತವಾಗಿದ್ದಾರೆ. ನಾನು ಒಂದಿಷ್ಟು ತಯಾರು ಮಾಡ್ಕೊಂಡು ಬಂದಿದೆ ಮಾತಾಡ್ಬೋದು ಅಂತ, ಆದ್ರೆ 4 ಗಂಟೆಗೆ ಮಾತಾಡೋ ಸಂದರ್ಭ ಅಲ್ಲ. ಆದ್ರೆ ವಿವೇಕಾನಂದರ ಬಗ್ಗೆ ಹೇಳುವಾಗ ಮೈ ಅಂತ ನವಿರು ಹೇಳುತ್ತೆ. ಇವತ್ತು ಕೂಡ ನನಗೆ 60 ವರ್ಷ ಅಂತ ಅನ್ಸೋದಿಲ್ಲ. ವಿವೇಕಾನಂದರ ಬಗ್ಗೆ ಮಾತಾಡ್ಬೇಕಾದ್ರೆ ನಾನೇನು 20 ವರ್ಷಕ್ಕೆ ಬಂದ್ಬಿಡ್ತೀನಿ. ಯಾಕಂದ್ರೆ ಅದು ವಿವೇಕಾನಂದ, ಅದು ನಮಗೆ ಕೊಡುವಂಥದ್ದು. ಅಂತ ವ್ಯಕ್ತಿತ್ವ ನಮ್ಮದು. ನಮ್ಮ ಲೀಡರ್ ಅವರು ಅಂತ ವ್ಯಕ್ತಿತ್ವ ಭಾರತದಲ್ಲಿ ಮತ್ತೆ ಮತ್ತೆ ಇಲ್ಲ. ಗಾಂಧೀಜಿಯವರು ಗೊತ್ತು, ಸುಭಾಷ್ ಚಂದ್ರ ಬೋಸ್ ಗೊತ್ತು. ಸುಭಾಷ್ ಚಂದ್ರ ಬೋಸ್ ಕೂಡ ಹೇಳಿದ್ರು ಭಾರತದ ಲೀಡರ್ಸ್ ಬಗ್ಗೆ, ಗಾಂಧೀಜಿಯನ್ನ ವಿವೇಕಾನಂದರನ್ನ ಹೊಗಳಿದ್ರು. ನಮ್ಮ ಇಂಡಿಯಾದ ಭಾರತದ ಒಬ್ಬ ಶ್ರೇಷ್ಠ ಒಬ್ಬ ಲೀಡರ್ ಅಂದ್ರೆ ಅದು ವಿವೇಕಾನಂದರ. ಗಾಂಧೀಜಿ ಕೂಡ ಹೇಳಿದ್ರು. ನಾನು ಗಾಂಧೀಜಿಯವರು ಹೇಳ್ತಾರೆ, ವಿವೇಕಾನಂದರನ್ನ ಓದಿದ ಮೇಲೆ ನನಗೆ ಭಾರತದ ಬಗ್ಗೆ, ನಮ್ಮ ದೇಶದ ಬಗ್ಗೆ ಆ ಹೆಮ್ಮೆ ಏನಿದೆಯೋ ಅದು 100 ಪಟ್ಟು ಜಾಸ್ತಿ ಆಯ್ತು ಅಂತ. ಅದು ವಿವೇಕಾನಂದರ ಕೊಡುಗೆ. ಇವತ್ತು ದೇಶ ಅದನ್ನು ಆಚರಿಸುತ್ತೆ, ಅವರ ಬರ್ತ್ಡೇಯನ್ನ ಯೂತ್ ಡೇ ಆಗಿ. ಯುವಕರಲ್ಲಿ ಒಂದು ಮಾತು, ವಿವೇಕಾನಂದರ ಆಗದಿದ್ದರೂ ಥರ್ಡ್ ಪರ್ಸನ್ ಡಿಸೈಡ್. ಹಲೋ, ಯು ವಾಂಟ್ ಟು ಲಿಸನ್, ಯು ಲಿಸನ್. ಓಕೆ, ಯು ಕಾಂಟ್ ಬಿಕಮ್ ವಿವೇಕಾನಂದ ಅಟ್ ಆಲ್. ಅಟ್ ಲೀಸ್ಟ್ ಹೇಳ್ತಾರಲ್ಲ, ಧೂಳಿಯಾಗಿ ಪ್ರಯತ್ನ ಮಾಡಿ. And I am not joking here. I am serious. ವಿವೇಕಾನಂದರ ಮಾತನಾಡುವಾಗ ಎದುರು ಯಾರು ಮಾತಾಡಬಾರ್ದು. whomsoever he may be. ಅದನ್ನ ಬೆಳೆಸ್ಕೊಳ್ಳಿ. ಅದು ಭಾರತೀಯತೆ. ನಾಳೆ ಭಾರತ ನಿಮ್ಮ ಮೇಲೆ ನಿಂತಿದೆ. ಈ ಭಾರತವನ್ನ ಕಟ್ಟಿ ಬಡಿಸಬೇಕಾಗಿದ್ರೆ ಅದು ನಿಮ್ಮ ಜವಾಬ್ದಾರಿಯಾಗಿದೆ. ಅದನ್ನ ಕೊಟ್ಟ ಸಂದೇಶ, ಅದರ ಬಗ್ಗೆ ನಾವು ಯೂತ್ ಲೀಡರ್ನ ಕಾಣೋದು. ಇಲ್ಲಿ ಯೂತ್ ಲೀಡರ್ ಪ್ಲೇಸ್ ಅಲ್ಲಿ ನಾವು ಬೇರೆಯವರನ್ನ ನೋಡೋದಕ್ಕೆ ಇಷ್ಟಪಡೋದಿಲ್ಲ. ನಾವು ಲೀಡರ್ ಆಗಬೇಕು, ಭಾರತವನ್ನು ಕಟ್ಟಿ ಬೆಳೆಸಬೇಕು, ವಿಶ್ವ ಗುರುಗಳಾಗಿ ನಾವಿರಬೇಕು. ಆ ಫಾರಿನರ್ಸ್ ಭಾರತಕ್ಕೆ ನಾಳೆ ಓದಲಿಕ್ಕೆ ಬರಬೇಕು. ಅದು ಈ ಕಾಲೇಜಿಗೂ ಬರಬೇಕು, ಹುಡುಕಿಕೊಂಡು ಬರುವ ಆಗಬೇಕು. ನಮ್ಮ ಅಷ್ಟು ಜವಾಬ್ದಾರಿ ನಮಗಿದೆ. ಅದನ್ನ ನಾವು ಮಾಡಿ ತೋರಿಸ್ತಿದ್ದೇವೆ. ಇದು ನಮ್ಮ ವಾಗ್ದಾನ. ಸ್ವಾಮಿ ವಿವೇಕಾನಂದರ ಹುಟ್ಟಿದಿನವಾದಂತಹ ಇವತ್ತು ಭಾರತದ ಯುವ ದಿನದ ನಾನು ಸಂದೇಶ ಇಷ್ಟೇ ಕೊಡ್ಲಿಕ್ಕೆ ಹೇಳ್ತೀನಿ. ಧನ್ಯವಾದಗಳು.